ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಭ್ರೂಣ ಪತ್ತೆ ಮತ್ತು ಹತ್ಯೆಯ ಮೊದಲ ಕೇಸ್ ದಾಖಲಾಗಿದೆ. ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಹಳ್ಳಿ ಖಾಸಗಿ ಆಸ್ಪತ್ರೆ ಮೇಲೆ ಪ್ರಕರಣ ದಾಖಲಾಗಿದ್ದು, ಚನ್ನಸಂದ್ರ ಮುಖ್ಯ ರಸ್ತೆಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಪತ್ತೆಯಾಗಿದೆ. ಆಸ್ಪತ್ರೆಯ ಡಸ್ಟ್ಬಿನ್ನಲ್ಲಿ 14 ರಿಂದ 16 ವಾರಗಳ ಭ್ರೂಣ ಪತ್ತೆ ಮಾಡಿ ಹತ್ಯೆಯನ್ನು ಮಾಡಿದ್ದಾರೆ. ಆಸ್ಪತ್ರೆಯ ಓನರ್ ನಾಪತ್ತೆಯಾಗಿದ್ದಾನೆ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿವಿಧ ಆಸ್ಪತ್ರೆಗಳ ಮೇಲೆ ದಾಳಿಯನ್ನು ಮಾಡಿ ರಾಜ್ಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಆಸ್ಪತ್ರೆಯಲ್ಲಿ ಮೊದಲ ಭ್ರೂಣ ಹತ್ಯೆ ಪತ್ತೆಯನ್ನು ಮಾಡಲಾಗಿದೆ. ಸದ್ಯ ಆಸ್ಪತ್ರೆ ಸೀಸ್ ಮಾಡಿ ರೋಗಿಗಳನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಕುಟುಂಬ ಕಲ್ಯಾಣಾಧಿಕಾರಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಮಾನಿಟರಿಂಗ್ ಕಮಿಟಿಯಿಂದ ತಂಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ನೆಲಮಂಗಲದಲ್ಲಿ 5 ಕ್ಲಿನಿಕ್, ದೊಡ್ಡಬಳ್ಳಾಪುರದ 1 ಕ್ಲಿನಿಕ್ ಅನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದಂಥ ಕ್ಲಿನಿಕ್ಗಳನ್ನು ಅಧಿಕಾರಿಗಳು ಬಂದ್ ಮಾಡಿಸಿದ್ದಾರೆ. ಇನ್ನು ಭ್ರೂಣ ಪತ್ತೆ ಮಾಡ್ತಾ ಇದ್ದಂಥ ಹೊಸಕೋಟೆ ತಾಲೂಕಿನ ಚನ್ನಸಂದ್ರದ ಎಸ್ಪಿಜಿ ಆಸ್ಪತ್ರೆಯನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆಸ್ಪತ್ರೆಯ ಮಾಲೀಕ ಎಸ್ಕೇಪ್ ಆಗಿದ್ದು, ಆಸ್ಪತ್ರೆಯ 3 ಸಿಬ್ಬಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಪ್ರಕರಣಗಳು ಒಂದೊಂದಾಗಿ ಈಗ ಬೆಳಕಿಗೆ ಬರ್ತಿರುತ್ತದೆ. ಏನು ಮಂಡ್ಯದ ಅಲೆಮನೆ ಒಂದು ಪ್ರಕರಣ ಏನಾಗಿತ್ತು, ಆ ಒಂದು ಪ್ರಕರಣದ ತನಿಖೆ ನಡೆಯುವ ಸಂದರ್ಭದಲ್ಲಿ ಈಗ ಮತ್ತೊಂದು ಪ್ರಕರಣ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಒಂದು ವಿಶೇಷ ಕಾರ್ಯಾಚರಣೆಯನ್ನ ಜಿಲ್ಲೆಯಾದ್ಯಂತ ಕೈಗೊಂಡಿರುತ್ತದೆ. ನೆಲಮಂಗಲ, ದೊಡ್ಡಬಳ್ಳಾಪುರ ಮತ್ತು ಹೊಸಕೋಟೆ ಭಾಗದಲ್ಲಿ ಒಂದು ವಿಶೇಷ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಏನು ಹೊಸಕೋಟೆಯ ತಿರುಮಲಶೆಟ್ಟಿಹಳ್ಳಿ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮಾಡಿರುತ್ತದೆ ಈಗ ಬೆಳಕಿಗೆ ಬಂದಿದೆ. ಏನು ಹೊಸಕೋಟೆ ಒಂದು ವ್ಯಾಪ್ತಿಯಲ್ಲಿರುವಂತಹ ಎಸ್ಬಿಜಿ ಆಸ್ಪತ್ರೆ ಏನಿದೆ, ಈ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಈ ಒಂದು ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮಾಡಿರುವಂತಹ ಒಂದು ಘಟನೆ ಈಗ ಬೆಳಕಿಗೆ ಬಂದಿದ್ದು, ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಏನು ಸುಮಾರು 7-8 ಅಧಿಕಾರಿಗಳು ಈ ಒಂದು ಆಸ್ಪತ್ರೆಯಲ್ಲಿ ದಿಢೀರನ್ನ ದಾಳಿ ಮಾಡಿದಾಗ ಇಲ್ಲಿ ಒಂದು ಭ್ರೂಣವು ಸಹ ಪತ್ತೆಯಾಗಿರುವುದು. ನಂತರ ಆ ಒಂದು ಭ್ರೂಣವನ್ನ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಖಾಸಗಿ ಆಸ್ಪತ್ರೆಗೆ ಒಂದು ರವಾನೆಯನ್ನು ಸಹ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಇಲ್ಲಿದ್ದಂತಹ ಒಂದು ಸಿಬ್ಬಂದಿ ಏನಿದ್ರೆ 3 ಸಿಬ್ಬಂದಿಗಳನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ದಾರೆ. ಮತ್ತೆ ಆಸ್ಪತ್ರೆಯಲ್ಲಿ ಇದ್ದಂತಹ ಕೆಲವು ದಾಖಲೆಗಳು ಮತ್ತೆ ಸಿಸಿಟಿವಿ ಫುಟೇಜ್ ಗಳನ್ನ ವಶಕ್ಕೆ ಪಡ್ಕೊಂಡು ಒಂದು ಪರಿಶೀಲನೆ ಮಾಡಿದಾಗ ಇಲ್ಲಿ ಭ್ರೂಣ ಹತ್ಯೆ ಮತ್ತೆ ಒಂದು ಪತ್ತೆ ಮಾಡುವಂತ ಕೆಲಸವೂ ಸಹ ನಡೀತಾ ಇತ್ತು ಅಂತ ಈಗ ಗೊತ್ತಾಗಿರುತ್ತದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ ಜೀವಂತ ಗ್ರೆನೇಡ್ ಹಾಗೂ ಪಿಸ್ತೂಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿಗಳನ್ನು ಎನ್ಐಎ ಕಸ್ಟಡಿಗೆ ಪಡೆದಿದೆ. ಮುದಾಸಿರ್, ಉಮರ್, ಜಾಹಿದ್, ತಪ್ರೇಜ್ ಸೇರಿದಂತೆ 6 ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಎನ್ಐಎ ವಿಚಾರಣೆಯನ್ನು ಮಾಡ್ತಾ ಇದೆ. ಜೀವಂತ ಗ್ರೆನೇಡ್, ಪಿಸ್ತೂಲ್, ಜೀವಂತ ಗುಂಡುಗಳು, ವಾಕಿ ಟಾಕಿ ಪತ್ತೆಯಾದ ಸ್ಥಳಕ್ಕೆ ಆರೋಪಿಗಳನ್ನು ಕರೆದೊಯ್ದು ಸ್ಥಳ ಮಹಜರನ್ನ ಮಾಡಿದ್ರು. ಆರೋಪಿಗಳ ಮನೆಯಲ್ಲೂ ಕೂಡ ಎನ್ಐಎ ಮಹಜರು ಪ್ರಕ್ರಿಯೆಯನ್ನು ನಡೆಸಿದೆ. ಪ್ರಕರಣದಲ್ಲಿ ಇನ್ನೂ 3 ಆರೋಪಿಗಳು ನಾಪತ್ತೆಯಾಗಿದ್ದು ಎನ್ಐಎ ಕಾರ್ಯಾಚರಣೆ ಮುಂದುವರೆಸಿದೆ. ಬೆಳಗಾವಿಯ ಬೆಳಗುಂದಿ ಶೂನ್ಯ ಫಾರ್ಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಡಿಸಿಎಂ ಹಾಗೂ ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷರಾಗಿರುವಂತಹ ಸಲೀಂ ಅಹಮದ್, ಸಚಿವರುಗಳಾಗಿರುವಂತಹ ಕೆಎಚ್ ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಬೋಸರಾಜು, ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್, ಹಾಗೆ ಕಾರ್ಯಾಧ್ಯಕ್ಷರಾಗಿರುವಂತಹ ಚಂದ್ರಪ್ಪ, ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ತುಕಾರಾಂ ಅವರು ಉಪಸ್ಥಿತರಿದ್ದರು. ಶಾಸಕಾಂಗ ಸಭೆಗೆ ಕೆಲ ಸಚಿವರು ಗೈರಾಗಿದ್ದಕ್ಕೆ ಸಿಎಂ ಗರಂ ಆಗಿದ್ರು. ಇನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹಾಜರಾಗಿದ್ರು. ಇದು ಎಲ್ಲರ ಗಮನವನ್ನು ಸೆಳೆಯಿತು. ಇನ್ನು ಕಾಂಗ್ರೆಸ್ ಶಾಸಕಾಂಗ ಸಭೆ ಬಳಿಕ ಡಿಸಿಎಂ ಡಿಕೆಶಿ ಏರ್ಪಡಿಸಿದ್ದಂಥ ಭೋಜನ ಕೂಟದಲ್ಲಿ ಬಿಜೆಪಿಯ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಭಾಗವಹಿಸಿದರು. ಬಿಜೆಪಿ ತೊರೆಯುವ ವದಂತಿಗಳಿಗೆ ರೆಕ್ಕೆ ಪುಕ್ಕ ನೀಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಿಜೆಪಿ ಶಾಸಕರಿಗೆ ಆಯೋಜನೆ ಮಾಡಿದಂತಹ ಔತಣಕೂಟಕ್ಕೆ ಬಂಡಾಯದ ಬಿಸಿ ಎದುರಾಗಿದೆ. ಔತಣಕೂಟಕ್ಕೂ ಅತೃಪ್ತ ನಾಯಕರು ಬಾರದೆ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಔತಣಕೂಟಕ್ಕೆ ಗೈರಾಗಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್. ಶಾಸಕಾಂಗ ಪಕ್ಷದ ಸಭೆಗೂ ಗೈರಾಗಿದ್ದಂಥ ನಾಯಕರು ಬೆಳಗಾವಿಯಲ್ಲಿ ನಡೆದಂಥ ಪ್ರತಿಭಟನೆಗೂ ಕೂಡ ಗೈರು ಹಾಜರಾಗಿದ್ದರು. ವಿಜೇಂದ್ರ ಕರೆದಂಥ ಔತಣಕೂಟಕ್ಕೂ ಗೈರು ಹಾಜರಾಗಿದ್ದಾರೆ. ವಿಜೇಂದ್ರ ಮೇಲಿನ ಸಿಟ್ಟಿನಿಂದ ಅವರು ಕರೆದ ಔತಣಕೂಟಕ್ಕೂ ಗೈರಾಗಿದ್ದಾರೆ ರೆಬಲ್ ನಾಯಕರು.
ಕಲಬುರಗಿಯಲ್ಲಿ ಹಿಟ್ ಅಂಡ್ ರನ್ಗೆ ವಿಧಾನ ಪರಿಷತ್ ಸದಸ್ಯರ ತಾಯಿ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಬೈಕ್ ಡಿಕ್ಕಿಯಾಗಿ ಕಾಂಗ್ರೆಸ್ ಎಂಎಲ್ಸಿ ಅರವಿಂದ ಅರಳಿ ಅವರ 75 ವರ್ಷದ ತಾಯಿ ಸಾವನ್ನಪ್ಪಿದ್ದಾರೆ. ಕಲಬುರಗಿ ನಗರದ ಟೊಯೋಟೋ ಶೋರೂಮ್ ಬಳಿ ಘಟನೆ ಸಂಭವಿಸಿದೆ. ಬೀದರ್ ಮೂಲದ ಸುಮಿತ್ರಾ ಮೃತ ದುರ್ದೈವಿ. ಬೀದರ್ನಿಂದ ಅಳಿಯನ ಮನೆಗೆ ಬಂದಿದ್ದಂಥ ಮೃತ ಸುಮಿತ್ರಾ ಅವರು ರಸ್ತೆ ದಾಟುವಾಗ ವೇಗವಾಗಿ ಬಂದಂಥ ಬೈಕಿಗೆ ಬಲಿಯಾಗಿದ್ದಾರೆ. ಕಲಬುರಗಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಸಂಸದ ಧೀರಜ್ ಸಾಹು ಅವರ ಆಸ್ತಿಪಾಸ್ತಿಗಳ ಮೇಲೆ ದಾಳಿ ನಡೆಸಿ 351 ಕೋಟಿ ರೂಪಾಯಿ ನಗದು ಪತ್ತೆ ಮಾಡಿರುವಂತಹ ಐಟಿ ಇಲಾಖೆ ಈಗ ಅವರ ಜಾರ್ಖಂಡ್ ನಿವಾಸದಲ್ಲಿ ಗ್ರೌಂಡ್ ಸ್ಕ್ಯಾನಿಂಗ್ ರಾಡರ್ ಯಂತ್ರವನ್ನ ನಿಯೋಜನೆ ಮಾಡಿದೆ. ಸಾಹು ಅವರು ಮನೆಯ ನೆಲದಡಿ ಹಣ ಮತ್ತು ಇನ್ನಿತರ ವಸ್ತುಗಳನ್ನು ಹೂತಿಟ್ಟಿರಬಹುದು ಎಂಬ ಶಂಕೆ ಇದೆ. ಹೀಗಾಗಿ ಅದನ್ನ ಹೊರತೆಗೆಯುವಂತ ಉದ್ದೇಶ ಅಧಿಕಾರಿಗಳದ್ದಾಗಿದೆ. ಗ್ರೌಂಡ್ ಸ್ಕ್ಯಾನಿಂಗ್ ಯಂತ್ರವನ್ನ ನಿಯೋಜನೆ ಮಾಡಲಾಗಿದೆ. ಒಡಿಶಾ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ 30 ಸ್ಥಳಗಳಲ್ಲಿ 6 ದಿನ ಶೋಧವನ್ನು ನಡೆಸಲಾಗಿದೆ. ಈ ವೇಳೆ 351 ಕೋಟಿ ರೂಪಾಯಿ ನಗದು, 3 ಕೆಜಿ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರಿನ ಹಲಸೂರಿನಲ್ಲಿ ರಸ್ತೆ ಕುಸಿತ ಪ್ರಕರಣದ ಸಂಬಂಧ ಪಾಲಿಕೆ ತಾತ್ಕಾಲಿಕವಾಗಿ ರಸ್ತೆ ಗುಂಡಿಗೆ ಜಲ್ಲಿಕಲ್ಲು ಮಣ್ಣನ್ನು ಸುರಿದಿದೆ. ಇನ್ನು ಸಂಪೂರ್ಣವಾಗಿ ರಸ್ತೆ ಗುಂಡಿಗೆ ಮುಕ್ತಿ ಸಿಕ್ಕಿಲ್ಲ. ಇದರಿಂದ ಜನರು ಪರದಾಡುವಂತಾಗಿದೆ. ನಿನ್ನೆ ಏಕಾಏಕಿ ವೈಟ್ ಟಾಪಿಂಗ್ ರಸ್ತೆ ಕುಸಿದಿದೆ. ಕಳಪೆ ಕಾಮಗಾರಿ ವಿರುದ್ಧ ಜನಸಾಮಾನ್ಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಂಸತ್ ಇತಿಹಾಸದಲ್ಲೇ ಮಹಾಭದ್ರತಾ ಲೋಪವಾಗಿದೆ. ಸಂಸತ್ನಲ್ಲಿ ಭದ್ರತೆ ಭೇದಿಸಿ ಟಿಯರ್ ಗ್ಯಾಸ್ ದಾಳಿ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಇಡೀ ಪ್ರಕರಣದಲ್ಲಿ ಇಲ್ಲಿವರೆಗೂ ಒಟ್ಟು 7ಕ್ಕೂ ಹೆಚ್ಚು ಜನರ ಬಂಧನ ಮಾಡಲಾಗಿದೆ. ಲೋಕಸಭೆಯಲ್ಲಿ ದಾಂಧಲೆ ಎಬ್ಬಿಸಿದ್ದಂಥ ಸಾಗರ್ ಶರ್ಮಾ ಪ್ರಮುಖ ಆರೋಪಿಯಾಗಿದ್ದು, ಸಾಗರ್ ಶರ್ಮಾಗೆ ಬೆನ್ನೆಲುಬಾಗಿದ್ದಂಥ ಕರ್ನಾಟಕದ ಮನೋರಂಜನ್, ಸಂಸತ್ ಹೊರಗಡೆ ಪ್ರತಿಭಟಿಸಿದ್ದಂಥ ನೀಲಂ ಕೌರ್, ಅಮೂಲ್ ಶಿಂದೆ ಬಂಧನ ಮಾಡಲಾಗಿದೆ. ಸಂಸತ್ ದಾಳಿಗೂ ಮುನ್ನ ದೆಹಲಿಯ ಮನೆಯಲ್ಲಿ ಉಳ್ಕೊಂಡಿದ್ದಂಥ ಆರೋಪಿಗಳು 6 ಜನರಿಗೂ ಕೂಡ ಉಳಿಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದಂಥ ದೆಹಲಿ ಮೂಲದ ದಂಪತಿ ವಶಕ್ಕೆ ಪಡೆಯಲಾಗಿದೆ. ಎಲ್ಲರನ್ನೂ ಗೌಪ್ಯ ಸ್ಥಳದಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ ದೆಹಲಿ ಪೊಲೀಸ್ ಅಧಿಕಾರಿಗಳು. ಸಂಸತ್ ಭದ್ರತೆ ವೈಫಲ್ಯ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲಿಕ್ಕೆ INDIA ಮೈತ್ರಿಕೂಟ ಸಜ್ಜಾಗಿದೆ. ಅಲ್ಲದೆ ಸಂಸತ್ ಭದ್ರತೆ ವೈಫಲ್ಯ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟನೆ ಹಿಡಿದಿವೆ. ಇವತ್ತು INDIA ಮೈತ್ರಿಕೂಟದ ನಾಯಕರು ರಾಷ್ಟ್ರಪತಿ ಅವರನ್ನ ಭೇಟಿಯಾಗಿ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ನೀಡುವಂತೆ ಆಗ್ರಹಿಸಲಿದ್ದಾರೆ. ಸಂಸತ್ ಭವನದಲ್ಲಿ ಭದ್ರತಾ ವೈಫಲ್ಯ ಮತ್ತು ದಾಳಿ ಪ್ರಕರಣದ ಬಗ್ಗೆ ತನಿಖೆಗೆ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಮಾಡಿದೆ. ತನಿಖೆಗೆ ವಿಶೇಷ ಅಧಿಕಾರಿ ನೇಮಕ ಮಾಡಿದ್ದು CRPF DG ಅನೀಶ್ ದಯಾಳ್ ಸಿಂಗ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ. AD ಸಿಂಗ್ ಇಂಡೋ ಟೆಬಿಟಿಯನ್ ಬಾರ್ಡರ್ ITBP ಮುಖ್ಯಸ್ಥರಾಗಿದ್ದು, ನವೆಂಬರ್ 30ಕ್ಕೆ CRPF ಹೆಚ್ಚುವರಿ DGಯಾಗಿ ನೇಮಿಸಿದ್ದ ಕೇಂದ್ರ ಗೃಹ ಇಲಾಖೆ ಇದೀಗ ತನಿಖಾ ತಂಡದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದೆ. ಅನೀಶ್ ದಯಾಳ್ ಅವರು 1988ರ ಬ್ಯಾಚ್ನ ಮಣಿಪುರ ಕೇಡರ್ನ IPS ಅಧಿಕಾರಿಯಾಗಿದ್ದಾರೆ. ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ ಎಸಗಿದ್ದಂಥ ಪ್ರಕರಣದಲ್ಲಿ 2 ಕರ್ನಾಟಕದವರು ಮೈಸೂರು ಸಂಸದ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಪಡೆದು ಲೋಕಸಭೆ ಕಲಾಪವನ್ನು ವೀಕ್ಷಿಸಲಿಕ್ಕೆ ತೆರಳಿದ್ರು. ಇನ್ನು ಪಾಸ್ ಕೊಟ್ಟಿರುವಂಥದ್ರ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿದ್ದಾರೆ. ಪಾಸ್ ವಿತರಣೆ ಬಗ್ಗೆ ಸ್ಪೀಕರ್ ಜೊತೆ ಚರ್ಚೆಯನ್ನ ಮಾಡಿದ್ದು, ತನ್ನ ಕಚೇರಿಯಿಂದ ಪಾಸ್ ನೀಡಿರುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮನೋರಂಜನ್ ಅವರ ತಂದೆ ನನಗೆ ಪರಿಚಿತವಾಗಿದ್ದು, ಹಲವು ಬಾರಿ ಹೊಸ ಸಂಸತ್ ಭವನ ನೋಡುವಂತ ಬಯಕೆ ವ್ಯಕ್ತಪಡಿಸಿದ್ರು. ಅಲ್ಲದೆ ಆರೋಪಿ ನನ್ನ PA ಜೊತೆಗೂ ನಿರಂತರ ಸಂಪರ್ಕದಲ್ಲಿದ್ದಾನೆ ಅಂತ ಹೇಳಿದ್ರು. ಇದನ್ನ ಹೊರತುಪಡಿಸಿ ಬೇರೆ ಯಾವ ವಿಷಯಗಳು ಕೂಡ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ದೇಶವನ್ನೇ ಬೆಚ್ಚಿ ಬೀಳಿಸಿರುವಂತಹ ಸಂಸತ್ ಭವನದ ಭದ್ರತಾ ವೈಫಲ್ಯದ ಬಗ್ಗೆ CM ಸಿದ್ದರಾಮಯ್ಯ ಘಟನೆಯನ್ನ ಖಂಡಿಸಿದ್ದಾರೆ. ಪಾರ್ಲಿಮೆಂಟ್ ಒಳಗಡೆ ಹೋಗಿ ಹೀಗೆ ಮಾಡಿದ್ದಾರೆ. ಯಾರು ಏನು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಪಾಸ್ ಕೊಡುವಾಗ ನೋಡಿ ಕೊಡಬೇಕು, ಇಲ್ಲವಾದ್ರೆ ಯಾರಿಗೂ ಸೇಫ್ಟಿ ಇರೋದಿಲ್ಲ. ನಾವು ಎಚ್ಚರಿಕೆ ವಹಿಸುವಂಥದ್ದು ಒಳ್ಳೆಯದು ಅಂತ CM ಹೇಳಿದರು. ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾವೆಲ್ಲ ನಮ್ಮ ಸಿಬ್ಬಂದಿ ಇದ್ದಾರೆ, ಆ ಸಿಬ್ಬಂದಿಗೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ಮಾಡಬೇಕು. ಅವರಿಗೆ ಸರಿಯಾದಂಥ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಬೇಕು. ನಾನು ಮತ್ತೊಮ್ಮೆ ಈ ಘಟನೆ ಖಂಡಿಸ್ತೇನೆ, ಮತ್ತೆ ಇದು ಮರುಕಳಿಸದೇ ಇರಲಿ ಅಂತೇಳಿ ಆಶಿಸ್ತೇನೆ. ಆ ರೀತಿಯಾದಂಥ ಸೆಕ್ಯೂರಿಟಿ
ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸಂಸತ್ ಭವನದಲ್ಲಿ ಭದ್ರತಾ ಲೋಪದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಪ್ರಿಯಾಂಕ್ ಖರ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ. ಭದ್ರತಾ ಲೋಪವನ್ನು ಯಾರೂ ಕೂಡ ಒಪ್ಪಲ್ಲ. ಘಟನೆಯನ್ನು ನಾವು ಖಂಡಿಸಬೇಕಾಗಿದೆ. ಅಲ್ಲಿ ಜಂಪ್ ಮಾಡಿ ಇಷ್ಟು ಮಾಡ್ತಾರೆ ಅಂದರೆ ಹೇಗೆ? ಇಂದಿನ ಘಟನೆಯನ್ನು ನಾನು ಖಂಡಿಸ್ತೇನೆ ಅಂತ ಹೇಳಿದ್ದಾರೆ ಅಶೋಕ್. ಈ ಘಟನೆಗೆ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ ಸಂಸದರು ಪಾಸ್ ಕೊಟ್ಟಿದ್ರೆ ಏನಾಗ್ತಿತ್ತು? ಕಾಂಗ್ರೆಸ್ ಸಂಸದರು ಕೊಟ್ಟಿದ್ದಾರೆ, ಭಯೋತ್ಪಾದಕರ ಹಣೆ ಪಟ್ಟಿ ಕಟ್ತಾ ಇದ್ರು. ಇವರದ್ದು ಮಾತ್ರ ದೇಶ ಪ್ರೇಮ, ನಮ್ಮದು ಮಾತ್ರ ದೇಶದ್ರೋಹ. ಕಾಂಗ್ರೆಸ್ ಸಂಸದರಾಗಿದ್ರೆ ಸುಮ್ಮನಿರ್ತಾ ಇದ್ರ ಅಂತ ಪ್ರಿಯಾಂಕ್ ಖರ್ಗೆ ನೇರವಾಗಿ ಅಶೋಕ್ ಅವರಿಗೆ ಪ್ರಶ್ನೆಯನ್ನ ಹಾಕಿದರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಶೋಕ್ ಗರಂ ಆದರು. ಪ್ರಶ್ನೆ ಮಾಡಬಾರ್ದು ಅಂತ ಕೇಳ್ತಾರಲ್ಲ ಸರ್. ಈಗ ಪ್ರಬುದ್ಧತೆ ಆಯ್ತು, ಖಂಡನೀಯ. ನಮ್ಮ ಸಂಸ್ಥೆಗಳ ಮೇಲೆ ಯಾರೇ ಅದು ಖಂಡಿಸ್ತೀವಿ. ಆದ್ರೆ ಒಂದ್ ವೇಳೆ ಅದೇ ಪಾಸ್ ಅನ್ನ ಒಬ್ಬ ಕಾಂಗ್ರೆಸ್ ಸಂಸದ ಕೊಟ್ಟಿದ್ರೆ ಈ ಅಶೋಕ್ ಸಾಹೇಬ್ರು ಸುಮ್ಮನೆ ಇರ್ತಾ ಇದ್ರ? ಅವ್ರು ಯಾರು ಸುಮ್ಮನೆ ಇರ್ತಾ ಇದ್ರ? ದೇಶದ್ರೋಹಿ ಹಣೆಪಟ್ಟ ಕಟ್ಟಿ ನಮ್ಗೆಲ್ಲ ದೇಶದ್ರೋಹಿ ಹಣೆಪಟ್ಟ ಕಟ್ಬಿಟ್ಟು ನಮ್ಗೆ ಕಳಿಸ್ತಾ ಇದ್ರು. We are just asking ಒಬ್ಬ ಸೀನಿಯರ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಹೀಗೆ ಹೇಗ್ ಮಾಡೋದು ಸಾಧ್ಯ? ಈಗ ಎಲ್ಲ ವಿಚಾರ ಹೇಳಿದ್ದೀರಿ. ಈಗ ಇಲ್ಲಿ ಮುಂದುವರಿಸಬೇಕು, ಅಸೆಂಬ್ಲಿ ಬೇಡವಾ? ಅಲ್ಲಿ ಇಲ್ಲಿ ದೇಶ ಪ್ರೇಮ ಮುಗಿತು. ದೆಹಲಿಯ ಸಂಸತ್ ಭವನಕ್ಕೆ ನುಗ್ಗಿದಂತ ಪ್ರಕರಣದ ಸಂಬಂಧ ಮೈಸೂರಿನಲ್ಲಿ ಆರೋಪಿ ಮನೋರಂಜನ್ ತಂದೆ ದೇವರಾಜೇಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಮಗ ಈ ರೀತಿ ಮಾಡಿದರೆ ಅದು ಅಕ್ಷಮ್ಯ. ಸಂಸತ್ ನಮಗೆ ದೇಗುಲ ಇದ್ದಂತೆ. ನನ್ನ ಮಗ ಮನೋರಂಜನ್ ಸಂಸತ್ ಭವನಕ್ಕೆ ನುಗ್ಗಿರುವಂಥದ್ದು ತಪ್ಪು. ಇದನ್ನು ನಾನು ಒಬ್ಬ ತಂದೆಯಾಗಿ ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಒಂದು ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಅವನಿಗೆ ಇದ್ದೇ ವಿನಸ ಕೆಟ್ಟದ್ ಮಾಡುವಂತದ್ದು ಯಾವುದೂ ನನ್ನ ಮಗನಲ್ಲಿ ಇಲ್ಲ. ಅಲ್ಲ, ಏನ್ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದ. ನಾನು ಸಮಾಜಕ್ಕೆ ಯಾವ್ದಾದ್ರು ಒಂದು ಒಳ್ಳೇದು ಮಾಡ್ಬೇಕು ಪಾಪ ಅಂತ ಹೇಳ್ತಾ ಇದ್ದೇವೆ. ಅವ್ನು ಏನ್ ಮಾಡ್ತಾ ಇದ್ದ ನಮ್ಮ ಹತ್ರ ಯಾವ್ದು ಹೇಳಿ. ಇದು ರೈತ ಕುಟುಂಬ ಇರ್ಬೋದು, ಏನು ನೊಂದವ್ರೆ ಅವ್ರಿಗಿರ್ಬೋದು, ಏನು ಬೆಂದು ಎಲ್ಲ ಬೇಯ್ತೋಯ್ತವ್ರೆ ಅವ್ರಿಗಿರ್ಬೋದು. ಒಳ್ಳೇದು ನಾನು ಹೇಳ್ದೆ, ಇದಕ್ಕೆ ಅದೆಲ್ಲ ಸಾಧ್ಯ ನಮಗನೆ ಆಗಲ್ಲ ಕಣ. ನಿನ್ ಪಾಡಿಗೆ ನೀನು ನಿನ್ಗೊಂದು ಪ್ರಾಜೆಕ್ಟ್ ಮಾಡ್ಕೊಟ್ಟಿದ್ದೀನಿ, ಅಚ್ಚುಕಟ್ಟಾಗಿರೋ ಮಗನೆ ಬೇಡ ಅಂತ. ಆಯ್ತು ಇರು ಪಾಪ, ಎಲ್ಲ ಮಾಡ್ತಾ ಇದ್ದೀನಿ. ಯಾವುದೂ ನನ್ನ ಜೀವನದಲ್ಲಿ ನಿಮ್ಗೆ ಕೆಟ್ಟ ಹೆಸರು ತರಲ್ಲ. ಒಂದು ಸಮಾಜದಲ್ಲಿ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋ ಭಾವನೆ ಅವನಿಗೆ ಇದ್ದೇ ವಿನಸ ಕೆಟ್ಟದ್ ಮಾಡುವಂತದ್ದು ಯಾವುದೂ ನನ್ನ ಮಗನಲ್ಲಿ ಇಲ್ಲ. ಅಲ್ಲ, ಏನ್ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದ. ನಾನು ಸಮಾಜಕ್ಕೆ ಯಾವ್ದಾದ್ರು ಒಂದು ಒಳ್ಳೇದು ಮಾಡ್ಬೇಕು ಪಾಪ ಅಂತ ಹೇಳ್ತಾ ಇದ್ದೆ. ಈಗ ಪ್ರಮುಖ 15 ಸುದ್ದಿಯನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಪ್ಪಳದಲ್ಲಿ ರೈತರು ನೀರಾವರಿ ಯೋಜನೆಗೆ ಒತ್ತಾಯಿಸಿ ದೆಹಲಿಗೆ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಕೊಪ್ಪಳದ ಅಂಜನಾದ್ರಿಯಿಂದ ದೆಹಲಿವರೆಗೂ ಕೂಡ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕುಷ್ಟಗಿ, ಯಲಬುರ್ಗಾ ತಾಲೂಕಿಗೆ ನೀರಾವರಿ ಸೌಲಭ್ಯ ನೀಡಬೇಕು ಅಂತ ಒತ್ತಾಯಿಸಿ ಸುಮಾರು 2 ತಿಂಗಳುಗಳ ಕಾಲ ಈ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಫೆಬ್ರವರಿಗೆ ಸಂಸತ್ ಭವನದ ಮುಂದೆ ನೀರಿಗಾಗಿ ಒತ್ತಾಯವನ್ನ ಮಾಡಲಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಜಾತಿ ಎಂಬ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಸರ್ಕಾರಿ ಶಾಲೆಯಲ್ಲಿ ದಲಿತ ಮಹಿಳೆ ಅಡುಗೆ ಮಾಡ್ತಾಳೆ ಅಂತ ಮಕ್ಕಳು ಊಟ ತಿನ್ನಲ್ಲ. ನಾರಗುಂಡನಹಳ್ಳಿ ಶಾಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದ್ದು ಮಕ್ಕಳು ಮನೆಯಿಂದ ಊಟ ತರ್ತಾರೆ. ಅಷ್ಟೇ ಅಲ್ಲ, SDMC ಅಧ್ಯಕ್ಷ ಹಾಗೂ ಸದಸ್ಯರ ಮಕ್ಕಳ ಬಿಸಿಯೂಟವನ್ನು ಸೇವಿಸಲ್ಲ. ಇದರಿಂದ ಮಕ್ಕಳ ಮನಸ್ಸಿನಲ್ಲಿ ಪೋಷಕರು ಜಾತಿವಾದವನ್ನು ತುಂಬುತ್ತಾ ಇದ್ದಾರೆ. ಶಾಲೆಯಲ್ಲಿ ಸಾಮರಸ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಶಾಲೆಯಲ್ಲಿ ನಾರಗೊಂಡನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟದ ವಿಚಾರವಾಗಿ SC ಹೆಣ್ಮಗಳನ್ನ ಬಿಸಿಯೂಟದ ಸಹಾಯಕರನ್ನಾಗಿ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ಸಂಬಂಧಪಟ್ಟ ಸ್ಪೃಶ್ಯ ಜನಾಂಗದವರು SDMC ಅಧ್ಯಕ್ಷ ಆಗಿರ್ಬೋದು, ಅಧ್ಯಕ್ಷನ ಮಕ್ಕಳು ಊಟ ಮಾಡ್ತಾ ಇಲ್ಲ. ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರ ಮಕ್ಕಳು ಊಟ ಮಾಡ್ತಾ ಇಲ್ಲ. ಇನ್ನೂ ಕೆಲವರು 4-5 ಜನಗಳ ಮಕ್ಕಳುಗಳು ಊಟ ಮಾಡ್ತಾ ಇಲ್ಲ. ಇದಕ್ಕೆ SDMC ಅಧ್ಯಕ್ಷನ ಮಗನೇ ಊಟ ಮಾಡೋದಿಲ್ಲ ಅಂತಂತಂದರೆ ಅವ್ರು SDMC ಅಧ್ಯಕ್ಷ ಆದರೂ ಶಾಲಾಭಿವೃದ್ಧಿ ಯಾವ ರೀತಿ ಅವರು ನಿಭಾಯಿಸ್ತಾರೆ? ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡ ಗ್ರಾಮದಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಬೀಡಾ ಅಂಗಡಿಯಲ್ಲಿ ಅಂಗನವಾಡಿ ನಡೆಸುವಂತ ದುಸ್ಥಿತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆಯಲ್ಲೇ ಇದೆ. ಅಂಗನವಾಡಿ ಕಟ್ಟಡ ಸಂಪೂರ್ಣ ಹಾಳಾಗಿ ಹೋಗಿದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಇಲ್ಲ. ಈ ಹಿನ್ನೆಲೆಯಲ್ಲಿ ಗೂಡಂಗಡಿಯಲ್ಲೇ 10ರಿಂದ 15 ಮಕ್ಕಳ ಪಾಠ ಕೇಳುವಂತಾಗಿದೆ. ಅದೇ ಅಂಗಡಿಯಲ್ಲೇ ಊಟ ತಯಾರಿಸುವಂತ ಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ.
ವಿಜಯಪುರದಲ್ಲಿ ಬೈಕ್ನಲ್ಲಿ ಇಟ್ಟಿದ್ದಂಥ 2.5 ಲಕ್ಷ ಹಣವನ್ನು ಕಳ್ಳತನ ಮಾಡಿರುವಂಥ ಘಟನೆ ನಡೆದಿದೆ. ನಿಡಗುಂದಿಯ ಸಿದ್ದರಾಮಪ್ಪ ಅನ್ನುವಂಥವರು ಯೂನಿಯನ್ ಬ್ಯಾಂಕ್ನಿಂದ 2.5 ಲಕ್ಷ ಹಣವನ್ನು ಡ್ರಾ ಮಾಡಿಸ್ಕೊಂಡು ತಂದಿದ್ರು. ಅದನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಬೈಕ್ ಮೇಲೆ ಇರಿಸಿ ಮೊಬೈಲ್ ಶಾಪ್ಗೆ ಹೋಗಿದ್ದಾಗ ಕೈ ಚಳಕ ತೋರಿಸಿದ್ದಾರೆ ಕಳ್ಳರು. ಸಿಸಿಟಿವಿಯಲ್ಲಿ ಕಳ್ಳತನದ ದೃಶ್ಯ ಸೆರೆ ಆಗಿದೆ. ದೆಹಲಿಯ ಫತೇಪುರ ಬೇರಿ ಪ್ರದೇಶದಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಆಗಮಿಸಿ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಫತೇಪುರ ಬೇರಿ ವೇರ್ ಹೌಸ್ನಲ್ಲಿ ಅಗ್ನಿ ಅನಾಹುತ ರಾತ್ರಿ ಪೂರ್ತಿ ಹೊತ್ತಿ ಉರಿದಿದೆ. ಉತ್ತರಾಖಂಡ್ನ ಚಮೋಲಿ ಪ್ರದೇಶದ ಬದ್ರಿನಾಥದಲ್ಲಿ ಭಾರೀ ಹಿಮಪಾತ ಸೃಷ್ಟಿಯಾಗಿದೆ. ಪ್ರಸಿದ್ಧ ಹಿಮ ಕ್ರೀಡಾ ತಾಣವಾದಂಥ ಔಲಿಯಲ್ಲೂ ಕೂಡ ಭಾರೀ ಹಿಮಪಾತವಾಗಿದೆ. ಈಸ್ಟ್ ಸಿಕ್ಕಿಂನಲ್ಲಿ ಭಾರತೀಯ ಸೇನೆ 800ಕ್ಕೂ ಹೆಚ್ಚು ಪ್ರವಾಸಿಗರನ್ನು ರಕ್ಷಣೆ ಮಾಡಿದ್ದಾರೆ. ಭಾರೀ ಹಿಮಪಾತದಲ್ಲಿ ಸಿಕ್ಕಾಕೊಂಡಿದ್ದಂಥ ಪ್ರವಾಸಿಗರನ್ನು ಸುರಕ್ಷಿತವಾಗಿ ವಾಪಸ್ ಕರೆತಂದಿದ್ದಾರೆ. क्रिकेट का जुनून किसी का वजह से कितना है। ಉಕ್ರೇನ್ ಮೇಲೆ ಯುದ್ಧ ಸಾರಿರುವಂಥ ರಷ್ಯಾ ಈ ಯುದ್ಧದಲ್ಲಿ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದ ಹೆಚ್ಚು ಎನ್ನುವಂತಾಗಿದೆ. ಈ ಯುದ್ಧದಲ್ಲಿ ರಷ್ಯಾ ತನ್ನ 87% ಸಕ್ರಿಯ ಯೋಧರನ್ನ ಕಳೆದುಕೊಂಡಿದೆ ಅಂತ ಹೇಳಲಾಗಿದೆ. ಸೈನಿಕರು ಮಾತ್ರವಲ್ಲದೆ ಅದರ 3/2 ಪೂರ್ವ ಆಕ್ರಮಣ ಟ್ಯಾಂಕರ್ಗಳನ್ನು ಕೂಡ ಕಳೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳದಲ್ಲಿ ಕಲ್ಲಂಗಡಿ ತೋಟಕ್ಕೆ ನುಗ್ಗಿದಂಥ ಕರಡಿಯನ್ನ ರೈತನೇ ಓಡಿಸಿದ್ದಾನೆ. ಗಂಗನಾಳ ಗ್ರಾಮದ ತೋಟಕ್ಕೆ ಕರಡಿ ನುಗ್ಗಿತ್ತು. ಈ ವೇಳೆ ರೈತ ವಿರೂಪಾಕ್ಷ ಗೌಡ ಧೈರ್ಯವನ್ನ ಮಾಡಿ ಕರಡಿಯನ್ನ ಹೆದರಿಸಿ ಓಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಅಜ್ಜಿಪುರದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದಂಥ ಬೋನ್ಗೆ ಕರಡಿ ಬಿದ್ದಿದೆ. ಕಳೆದ 1 ವಾರದಿಂದ ಅಜ್ಜಿಪುರದಲ್ಲಿ ಅಂಗಡಿಯೊಂದಕ್ಕೆ ನುಗ್ಗಿ ಮೊಟ್ಟೆ ಹಾಗೂ ದಿನಸಿ ತಿಂದು ಕರಡಿ ಉಪಟಳ ಮಾಡ್ತಾ ಇತ್ತು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಬಡೂರು ಗ್ರಾಮದಲ್ಲಿ 25ಕ್ಕೂ ಹೆಚ್ಚು ಕಾಡಾನೆಗಳು ಕಾಣಿಸಿಕೊಂಡಿದೆ. ಗಜಪಡೆ ಕಂಡ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ರಾಮನಗರದಲ್ಲಿ ಹನುಮನ ರಥಕ್ಕೆ ಭರ್ಜರಿ ಸ್ವಾಗತ ಕೋರಲಾಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಹಾಗೂ ಪ್ರತಿಷ್ಠಾಪನಾ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹನುಮ ರಥ ಸಂಚರಿಸ್ತಾ ಇದೆ. ರಾಮನಗರದ ಚನ್ನಪಟ್ಟಣದಲ್ಲಿ ಹನುಮ ರಥಕ್ಕೆ ಭರ್ಜರಿ ಸ್ವಾಗತವನ್ನು ಕೋರಲಾಯಿತು. ಈ ರಥ ರಾಜ್ಯದಲ್ಲಿ ಸಂಚರಿಸಿ ಅಯೋಧ್ಯೆಗೆ ತೆರಳಲಿದೆ. ಪ್ರಮುಖ 5 ಸುದ್ದಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.